ಕೋಲಾರ ಸರ್ ನಮ್ಮದು. ನನ್ನ ಮಿಸ್ಸಸ್ಸು ಸುಸೈಡ್ ಮಾಡಿಕೊಂಡ್ರು. ಅಂದರೆ ಅವರು ಮಾನಸಿಕವಾಗಿ ಅವಾಗವಾಗ ಮನೆ ಬಿಟ್ಟು ಹೋಗೋರು, ಇದು ಮಾಡ್ತಾಯಿದ್ರು. ಆದರೆ ಏನಕ್ಕೆ ಹೋಗ್ತಿದ್ರು ಅಂತ ಅರ್ಥ ಆಗಲಿಲ್ಲ ನನಗೆ. ಒಂದು ಸಾರಿ ಸುಸೈಡ್ ಮಾಡಿಕೊಂಡಾಗ ಅವರು ತಂದೆ ತಾಯಿಯವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು. ಆ ಪೊಲೀಸು ಸ್ಟೇಷನ್ನಲ್ಲಿ ನಾನೇ ಮಾಡಿರಬಹುದು ಅನ್ನೋ ಇದರಲ್ಲಿ ನನ್ನ ಒಳಗಡೆ ಹಾಕಿದ್ರು. ಆವಾಗ ಈಗ 14 ವರ್ಷ ನಾನು ಅನುಭವಿಸಿದ್ದೀನಿ. ನನಗೂ ಒಂದು ಮಗು ಇದೆ. ಮಗು ನೋಡಿಕೊಂಡು ಇಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದೆ. ನಾನು 10 ವರ್ಷ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದೀನಿ, ಎಮರ್ಜೆನ್ಸಿಯಲ್ಲಿ. ಆ ದುಡ್ಡಿಂದ ನನ್ನ ಮಗನ ಓದಿಸ್ಕೊಂಡು ಈಗೇನು ಮಾಡ್ತಿದ್ದೆ ನಿಮ್ಮ ಮಗ ಇವಾಗ 9th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಅಂದರೆ ಮಗ ನನ್ನ ಜೊತೆಲಿದೆ. ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಕ್ಕೆ ನಿಮ್ಮನ್ನು ಹೆಂಗೆ? ಅಂದರೆ ಅವ್ರು ಸೂಸೈಡ್ ಅಂದರೆ ಮನೆಯಲ್ಲಿ ಅವ್ರಿಗೆ ಫಿಟ್ಸ್ ಬರ್ತಿತ್ತು, ಹೋಗಿ ಇದರಲ್ಲಿ ಬಿದ್ದಿರೋದು ಬೆಂಕಿಯಲ್ಲಿ. ನಾವು ಒಂದು ಮನೆಯಲ್ಲಿದ್ದೀವಿ, ಅವರು ಒಂದು ಮನೆಯಲ್ಲಿದ್ದು, ಅದು ಬರ್ನಿಂಗ್ ಇದರಿಂದ ನಾನೇ ಮಾಡಿದ್ದೀನಿ ಅನ್ನೋ ಇದರಲ್ಲಿ ಅವ್ರು ಕೊಟ್ಟರು. ಅಲ್ಲಿ ಲೋಪ ಆಯಿತು. ಅಲ್ಲಿ ಅಲ್ಲಿ ನ್ಯಾಯಾಲಯದಲ್ಲಿ ಅದನ್ನು ನೀವು ಮಾಡಿಲ್ಲ, ನಾವು ಮಾಡಿಲ್ಲ ಅನ್ನೋದಕ್ಕೆ ನಾವು ಒಳಗಡೆ ಇರ್ತೀವಲ್ಲ ಸರ್, ನಾವು ಯಾವ ರೀತಿ ಅವ್ರಿಗೆ ನಾವು ಸಾಕ್ಷಿಗಳನ್ನ ಒದಗಿಸಿ ನಾವು ಕೊಡೋದಕ್ಕಾಗುತ್ತೆ. ಈಗ ನಿಮ್ಮದೆಲ್ಲ ತಪ್ಪಿಗೆ ಶಿಕ್ಷೆ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ ಸರ್, ಅದು ನಮ್ಮ ಹಣೆ ಬರಹ ಅಷ್ಟೇ. 14 ವರ್ಷ ಸರ್. ನಿಮ್ಮ ಮಗ ಯಾರ ಜೊತೆ ನನ್ನ ಜೊತೆಲೇ ಇದೆ ಸರ್. ಇಲ್ಲ ನಮ್ಮ ತಂದೆ ತಾಯಿ ನೋಡ್ಕೊತಿದ್ರು. ಸ್ಟಾರ್ಟಿಂಗು ಅಲ್ಲಿ ಕೇಸ್ ಆದಾಗ ಜೈಲಲ್ಲಿ 6 ಮಂತ್ ಇಟ್ಕೊಂಡಿದ್ದೆ ನನ್ನ ಮಗನ. ಆಮೇಲೆ ಆಚೆ ಕಳಿಸಿ ನನ್ನ ತಂದೆ ತಾಯಿನೇ ಇಷ್ಟು ವರ್ಷನೂ ನೋಡ್ಕೊಂಡಿದ್ದಾರೆ. ಈಗ ನಾನು ನೋಡ್ಕೊತಾ ಇದ್ದೀನಿ. ಎಸ್ ಸರ್. ಓಕೆ, ಥ್ಯಾಂಕ್ ಯು. ಕದರೇಶ್ ಸರ್.